ಆದರೂ ವೆಂಕಿ ಈ ಮನೆಗೆ ಹಿರಿ ಮಗನೇ. ಚಲುವಿಗಿಂತ ಮೊದಲೇ ನಾನು ಈ ಮನೆಗೆ ಬಂದಿರ್ಬೋದು, ಆದರೆ ಲೆಕ್ಕಾಚಾರದ ಪ್ರಕಾರ ಚಲುವಿನೇ ಈ ಮನೆಗೆ ಹಿರಿ ಸೊಸೆ. ಜೀವನದಲ್ಲಿ ಹಣ ಮಾತ್ರ ಮುಖ್ಯ ಅಲ್ಲ ರೀ, ಸಂಬಂಧನೂ ಮುಖ್ಯನೇ. ಸ್ವಲ್ಪ ಸಂಬಂಧಕ್ಕೆ ಬೆಲೆ ಕೊಟ್ಟು ನೋಡಿ, ಆವಾಗ ಹಣ ತಾನಾಗಿ ನಿಮ್ಮ ಹಿಂದೆ ಬರುತ್ತೆ. ಏಯ್, ಸುಮ್ಮನೆ ಬುದ್ಧಿ ಹೇಳಕ್ ಬರಬೇಡ. ಬಾಯಿ ಮುಚ್ಕೊಂಡು ಏನಾದ್ರು ಕೆಲಸ ಇದ್ರೆ ನೋಡು, ಹೋಗು. ಯಾರಿಗೂ ಬುದ್ಧಿನೇ ಇಲ್ಲ. ಹರಿ, ನಿಮ್ಮ ಅಣ್ಣನ್ಗೆ ಈ ತರ ಮಾಡಕ್ ಎಷ್ಟ ಧೈರ್ಯ? ಮನೇಲಿ ಯಾರಿಗೂ ಹೇಳ್ದೆ ಕೇಳ್ದೆ ಮದುವೆ ಆಗಿದ್ದಾರೆ. ಅಟ್ಲೀಸ್ಟ್ ಅತ್ತೆ ಮಾವಂಗಾದ್ರೂ ಹೇಳ್ಬೇಕು ಅನ್ನಿಸ್ಲಿಲ್ವಾ? ಬೇಬಿ, ಅಮ್ಮ ಹೇಳಿಲ್ವಾ ನಮಗೆ ಅದ್ರ ಬಗ್ಗೆ ಮಾತಾಡೋ ನೈತಿಕತೆನೇ ಇಲ್ಲ. ನಾವು ಹೀಗೆ ತಾನೆ ಓಡ್ ಹೋಗಿ ಮದುವೆ ಆಗಿದ್ದು. ಈಗ ಅವ್ರ ಬಗ್ಗೆ ನಾವು ಹೇಗೆ ಮಾತಾಡೋಕ್ಕಾಗತ್ತೆ ಹೇಳು? ಹರಿ, ನೀನ್ ಈ ತರ ಮಾತಾಡ್ತಿದ್ಯಾ? ನಾವಿಬ್ರು ಓಡೋಗ್ ಮದುವೆ ಆಗಿರ್ಬೋದು, ಆದ್ರೆ ನಮ್ ಲೆವೆಲ್ ಬೇರೆ, ಅವ್ರ ಲೆವೆಲ್ ಬೇರೆ. ಅವ್ರಿಬ್ರು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರೋರು, ಆದ್ರೆ ನಾನ್ ದುಡಿತಾ ಇದ್ದೆ. ನಮ್ಮ ಹತ್ರ ಸಾಕಷ್ಟು ದುಡ್ಡು ಇತ್ತು. ಅವ್ರಿಬ್ರು ಈಗ ಹೇಗ್ ಜೀವನ ನಡೆಸ್ತಾರೆ ಹೇಳು? ಇದೆಲ್ಲ ಅವ್ರು ಮಾಡಿದ್ ಸರಿನಾ? ಹೋಗ್ಲಿ ಬಿಡು ಬೇಬಿ. ಇವತ್ತು ಡಿಪೆಂಡ್ ಆಗಿರೋರು ನಾಳೆ ಇವ್ರ ಮೇಲೆ ಬೇರೆಯವ್ರು ಡಿಪೆಂಡ್ ಆಗೋ ಥರ ಬೆಳೆದ್ರು ಬೆಳಿಬೋದು, ಯಾರಿಗ್ ಗೊತ್ತು? ಇದೆಲ್ಲ ಬರೀ ಕೇಳಕ್ ಚಂದ, ಕತೆ ಹೊಡಿಬೇಡ, ಮಲ್ಕೋ. ಉಳ್ಳಾಡೋದ್ರೇ ನಿದ್ದೆ ಬರುತ್ತೆ. ಏನ ನಿದ್ದೆ ಬರ್ತದೆ ಅಂತೆ. ಆಮೇಲೆ ನನ್ನ ಸಮಸ್ಯೆಗೂ ಏನಾರ ಒಂದು ಪ್ಲಾನ್ ಕೊಡ್ಬೋದಲ್ವಾ? ಹೌದಾ? ನನ್ನ ಕೇಳೋದಾದ್ರೆ ನೀವು ನಿಮ್ಮ ಅಕ್ಕ ಸಿಂಚನ ಹತ್ರ ಇದನ್ನೆಲ್ಲ ಹೇಳ್ಕೊಂಡ್ಬಿಟ್ರೆ ಒಳ್ಳೇದು ಸಿದ್ದು. ಅವರೇ ಲಕ್ಷ್ಮಿಯವ್ರ ಹತ್ರ ಹೋಗಿ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಮತ್ತೆ ಸಿಂಚನ ಅವರು ಸೇರ್ಕೊಂಡು ಈ ಸಮಸ್ಯೆಗೆ ಏನಾದ್ರೂ ಒಂದು ಪರಿಹಾರ ಕಂಡು ಹಿಡಿತಾರೆ. ಹಾ, ಇದೇ ಬೆಟರ್ ಅನ್ಸುತ್ತೆ. ಇಲ್ಲ ಅದಕ್ಕೆ ಸಿಂಚನಾಕನ್ಗೆ ವಿಷಯ ಗೊತ್ತಾದ್ರೆ ಅದು ಬೇರೆ ಥರನೇ ಆಗ್ಬಿಡ್ತದೆ. ಮೇಲ್ನೋಟಕ್ಕೆ ಅತ್ತೆ ಸೊಸೆ ಎಷ್ಟೇ ಚೆನ್ನಾಗಿದ್ರು ಮನ್ಸೊಳಗಡೆ ಏನಿರ್ತದೆ ಏನೋ ಗೊತ್ತಾಗೋದಿಲ್ಲ. ನನ್ನ ಭಾವನವ್ರನ್ನ ಪ್ರೀತಿಸ್ತಾ ಇರೋ ವಿಷಯ ಅಕ್ಕನು ಗೊತ್ತಾದ್ರೆ ತಪ್ಪಾಗ್ಬಿಡ್ತದೆ. ಹೌದಾ? ಅಯ್ಯೋ, ಹಾಗಾದ್ರೆ ಸಿಂಚನ ಹತ್ರ ಇದು ಯಾವುದನ್ನು ಹೇಳೋದು ಬೇಡ. ನಿಮಗೆ ನಿಮ್ಮ ಲಕ್ಷ್ಮಿ ಅತ್ತೆ ತುಂಬಾನೇ ಕ್ಲೋಸ್ ಅಲ್ವಾ ಸಿದ್ದು? ಸೊ ಅವ್ರ ಹತ್ರ ಡೈರೆಕ್ಟ್ ಆಗಿ ಇದನ್ನೆಲ್ಲ ಹೇಳ್ಬಿಟ್ರೆ ಹೌದು, ಇದೇ ಎಲ್ಲದಕ್ಕಿಂತ ಬೆಸ್ಟ್ ಆಪ್ಷನ್ ಅಂತ ನನ್ಗೆ ಅನ್ಸುತ್ತೆ ಸಿದ್ದು. ಲಕ್ಷ್ಮಿ ಅವ್ರ ಹತ್ರ ನೀವೆಲ್ಲ ಹೇಳ್ಕೊಂಬಿಡಿ. ಲಕ್ಷ್ಮತ್ತೆ ಹತ್ರನಾ? ಯಾಕೆಂದ್ರೆ ಲಕ್ಷ್ಮಿ ಅವ್ರ ಹತ್ರ ನೀವು ಎಲ್ಲ ವಿಚಾರ ಹೇಳ್ಕೊಂಡ್ರೆ ಒಂದ್ ಕಡೆ ಅವ್ರಿಗೆ ಅವ್ರ ಮಗಳ ಭಾವನಾನು ಬಿಟ್ಕೊಡಕ್ಕಾಗಲ್ಲ, ಇನ್ನೊಂದ್ ಕಡೆ ನಿಮ್ಮನ್ನು ಬಿಟ್ಕೊಡಕ್ಕಾಗಲ್ಲ. ಸೊ ಅವರು ಏನಾದ್ರೂ ಒಂದು ಉಪಾಯ ಮಾಡಿ ಈ ಮದ್ವೆನ ನಿಲ್ಸಿ ನಿಮ್ಮ ಮದ್ವೆನ ಭಾವನಾ ಅವ್ರ ಜೊತೆ ಆಗೋ ಹಾಗೆ ಮಾಡ್ತಾರೆ. ಇದೆಲ್ಲದಕ್ಕೂ ಅವರು ಏನಾದರೂ ಒಂದು ಪ್ಲಾನ್ ಮಾಡ್ತಾರೆ ಅಂತ ನನ್ನ ಮನಸ್ಸಿಗೆ ದೃಢವಾಗಿ ಅನ್ನಿಸ್ತಾ ಇದೆ. ನೋಡಿ, ಈಗ ತುಂಬ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮೇ ಇಲ್ವಲ್ಲ. ನಾಳೆಯಿಂದ ಮನೆಯಲ್ಲಿ ಎಲ್ಲ ಮದುವೆ ಕಾರ್ಯಗಳು, ಕೆಲಸಗಳು, ತಯಾರಿಗಳು ಶುರು ಆಗ್ತಿದೆ. ಸೊ ನೀವು ಬೇಗ ಯೋಚನೆ ಮಾಡಿ ಯಾವುದಾದ್ರೂ ನಿರ್ಧಾರಕ್ಕೆ ಬನ್ನಿ. ನನ್ನ ಕೇಳೋದಾದ್ರೆ ಲಕ್ಷ್ಮಿ ಅವ್ರಿಗೆ ಫೋನ್ ಮಾಡಿ ಎಲ್ಲ ವಿಚಾರನೂ ಹೇಳ್ಕೊಂಬಿಡಿ. ಇದೇ ಬೆಸ್ಟ್ ಆಪ್ಷನ್ ಈಗ ನಮಗಿರೋದು. ಯೋಚನೆ ಮಾಡಿಸಿದ್ದು. ಲಕ್ಷ್ಮಿ, ಲಕ್ಷ್ಮಿ. ಹಾ ಅತ್ತೆ. ಸ್ವಲ್ಪ ಕಾಫಿ ತಂದು ಕೊಡಮ್ಮ. ಅತ್ತೆ, ಹಾಲು ಇದೆಯಾ ಅಂತ ನೋಡ್ತಾ ಇದ್ದೀನಿ. ಒಂದ್ ನಿಮಿಷ ಇರಿ, ಮಾಡ್ಕೊಂಡ್ ಬರ್ತೀನಿ. ಇದೇನಿದು? ವೆಂಕಿ ಇಷ್ಟೊತ್ತಾದ್ರೂ ನಿದ್ದೆ ಮಾಡ್ತಾ ಇದ್ದಾನೆ. ಏನಾಯ್ತು ಇವನ್ಗೆ? ಇವನ್ ತಾನೇ ದಿನ ಹಾಲು ತಗೊಂಡ್ ಬರ್ತಾ ಇದ್ದಿದ್ದು. ವೆಂಕಿ, ಅಯ್ಯ, ಅವ್ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇದ್ದಾನೆ. ಮಲಗಲಿ ಬಿಡು. ಸರಿ ಅತ್ತೆ. ಅಂದ್ಹಾಗೆ ಚೆಲ್ವಿ ಎಲ್ಲಿ ಕಾಣಿಸ್ತಾ ಇಲ್ಲ? ನಂಗೆ ಗೊತ್ತಿಲ್ಲ ಲಕ್ಷ್ಮಿ, ನಾ ಹೇಳಕ್ ಮೊದ್ಲೆ ಅವಳು ಎದ್ದೋಗ್ಬಿಟ್ಟವಳೆ. ಓ ಸರಿ, ಇರಿ. ವೀಣಾ, ವೀಣಾ. ಅತ್ತೆ, ಬಾಮ್ಮ ಇಲ್ಲಿ. ವೀಣಾ, ಅತ್ತೆ ಕಾಫಿ ಮಾಡ್ಕೊಡ್ಬೇಕು. ಹಾಲೇನಾದ್ರೂ ಇದೆಯಮ್ಮ?
ಇದೆ ಅತ್ತೆ, ನಾನು ಆಗ್ಲೇ ಕಾಫಿಗೆ ಇಟ್ಟಿದ್ದೀನಿ. ಹೌದಾ? ವೆಂಕಿ ಇಷ್ಟೊತ್ತಾದ್ರೂ ಮಲ್ಕೊಂಡಿದ್ದಾನೆ. ದಿನ ನಮ್ಮೆಲ್ರಿಗಿಂತ ಮುಂಚೆನೇ ಹೇಳ್ತಿದ್ದ. ಏನೋ ಗೊತ್ತಿಲ್ಲ ವೀಣಾ, ಎಬ್ಸೋಣ ಅಂತ ಹೋದೆ, ಅತ್ತೆ ಬೇಡ ಅಂದ್ರು. ಮಲ್ಗಿರ್ಲಿ ಬಿಡಿ ಅತ್ತೆ. ಪಾಪ ರಾತ್ರಿ ಎಲ್ಲ ಅವ್ರ ತಲೆಯಲ್ಲಿ ಏನೇನೋ ಚಿಂತೆಗಳು ನಡೆದಿರುತ್ತೆ. ನಿನ್ನೆ ಚಲ್ವಿ ಬೇರೆ ಸಾಯಕ್ಕೆ ಹೋಗ್ಬಿಟ್ಟಿದ್ಲಂತೆ. ಅದೇ ಆಲೋಚನೆಯಲ್ಲಿ ರಾತ್ರಿ ಎಲ್ಲ ನಿದ್ದೆ ಮಾಡಿದಾರೋ ಇಲ್ವೋ ಯಾರಿಗೆ ಗೊತ್ತು. ಈಗ ಚೆನ್ನಾಗಿ ಮಲಗಿದ್ದಾರೆ, ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಮಲಗಿರ್ಲಿ ಬಿಡಿ. ಲಕ್ಷ್ಮಿ, ಹೊಸ್ದಾಗಿ ಮದುವೆ ಆಗಿ ಬಂದವನು ರೂಮ್ ವ್ಯವಸ್ಥೆ ಮಾಡಬಾರ್ದಾಗತ್ತೇನಮ್ಮ? ಹೌದು ಅತ್ತೆ, ನನಗೂ ಹಾಗೆ ಅನ್ನಿಸ್ತು. ಈ ರೀತಿ ಹೊಸದಾಗಿ ಮದುವೆ ಆಗಿರೋರು ಹಾಲಲ್ಲಿ ಮಲಗಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ಹೌದಮ್ಮ, ನನಗೂ ಅದೆಲ್ಲ ಗೊತ್ತಿದೆ. ನಿನ್ನೆನೇ ಏನಾದರೂ ವ್ಯವಸ್ಥೆ ಮಾಡೋಣ ಅನ್ಕೊಂಡೆ. ಆದರೆ ಇಷ್ಟು ದಿನ ವೆಂಕಿ ಮದುವೆ ಆಗಿಲ್ವಲ್ಲ ಅನ್ನೋ ಯೋಚನೆಲೇ ನಿಮ್ಮ ಮಾವ ಇದ್ರು. ಇದ್ದಕ್ಕಿದ್ದಾಗೆ ವೆಂಕಿ ಮದುವೆ ಆಗಿ ಬಂದಿದ್ ನೋಡಿ ಏನೂ ಮಾತಾಡಕ್ಕಾಗ್ಲಿಲ್ಲ. ಇವತ್ತು ಇವ್ರಿಗೇನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಬರೀ ರೂಮ್ ಅಲ್ಲ, ಚೆಲ್ವಿ ಸೊಸೆಯಾಗಿ ಬಂದಿದ್ದಾಳೆ, ಅವಳಿಗೊಂದು ಸೀರೆ ಕೊಡಿಸ್ಬೇಕು, ಅವಳಿಗೊಂದು ತಾಳಿ ಸರದ ವ್ಯವಸ್ಥೆ ಮಾಡಬೇಕು, ಎಲ್ಲ ಮಾಡ್ತೀನಿ. ಬಾ, ಈಗ ಅತ್ತೆಗೆ ಕಾಫಿ ಮಾಡ್ಕೊಂಡು ಬರೋಣ ಬಾ. ವೀಣಾ, ಕಾಫಿ ಮಾಡ್ಕೊಂಬರೆ. ಅಬ್ಬಾ ಅಬ್ಬಾ ಅಬ್ಬಾ. ಓಹೋ,